ಬಂಧುಗಳೇ, ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಸಂವಿಧಾನಬದ್ಧವಾಗಿ ಇದ್ದಂತ ರಾಜ್ಯಪಾಲರು ನಿಯಮಾವಳಿ ಪ್ರಕಾರ ಕಾನೂನು ರೀತಿ ಕ್ರಮ ತಗೊಂಡಂತ ಸಂದರ್ಭದಲ್ಲಿ ಏಕಪಕ್ಷೀಯವಾಗಿ ಟೀಕೆ ಟಿಪ್ಪಣಿ ಮಾಡ್ತಾ ಕಾಂಗ್ರೆಸ್ನವ್ರು ನಡ್ಕೊಳ್ತಿರುವಂತ ನಡವಳಿಕೆ ಇದೆಯಲ್ಲ, ಬಹುಶಃ ಸಂವಿಧಾನಕ್ಕೆ ಮಾಡಿದಂತ ಅವಮಾನ. ಇವ್ರೇನಾದ್ರು ಅನ್ಯಾಯ ಆಗಿದ್ರೆ ಸಂಬಂಧಪಟ್ಟಂತ ನ್ಯಾಯಾಲಯಕ್ಕೆ ಹೋಗಿ ಪ್ರಶ್ನೆ ಮಾಡಬೇಕಿತ್ತು. ಯಾವುದೂ ಪ್ರಶ್ನೆ ಮಾಡಿಲ್ಲ. ಮಾಡಿರೋ ಭ್ರಷ್ಟಾಚಾರನ ಮುಚ್ಕೊಳ್ಳಕ್ಕೆ, ಮೂಢ ಹಗರಣವನ್ನ ಮುಚ್ಕೊಳ್ಳೋದಕ್ಕೆ ಇಲ್ಲದೆ ಇರುವಂತ ಎಲ್ಲ ಉದಾಹರಣೆಗಳನ್ನ ಕೊಟ್ಕೊಂಡು ಅವ್ರು ಮಾಡಿಲ್ವಾ ಇವ್ರು ಮಾಡಿಲ್ವಾ ಅಂದ್ರೆ ನಾನು ಮಾಡಿದ್ದೀನಿ ಅಂತ ಹೇಳಿ ಒಪ್ಕೊಳ್ಳುವಂತ ಮಟ್ಟಕ್ಕೆ ಹೋಗಿರುವಂತದ್ದು ಬಹಳ ಅವೇಳನಕಾರಿ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತ ವ್ಯಕ್ತಿ ಈ ರೀತಿ ನಡ್ಕೊಳ್ಳುವಂಥದ್ದು ಬಹುಶಃ ಭ್ರಷ್ಟಾಚಾರದ ಪಿತಾಮಹ ಅಂತ ಹೇಳ್ಬೇಕಾಗತ್ತೆ. ಮೈಸೂರಿನ ಸುತ್ತಮುತ್ತ ಏನು ಕೆಸರೆ ಭೂಮಿ ಇದೆ, ಆ ಕೆಸರೆ ಭೂಮಿ ಸಾಮಾನ್ಯ ಅಮಾಯಕನ ಜಮೀನು. ಆ ಜಮೀನಲ್ಲಿ ಮೂಢ ಅಕ್ವೇರ್ ಆಗಿ ಲೇಔಟ್ ಎಲ್ಲ ಫಾರ್ಮೇಶನ್ ಆದ ನಂತರ ಕೃಷಿ ಭೂಮಿ ಅಂತ ಮಾಡಿರುವಂತಹದ್ರು ಹಿನ್ನೆಲೆಯಲ್ಲಿ ಪ್ರಭಾವಿ ವ್ಯಕ್ತಿ ಇದ್ರೆ ಮಾತ್ರ ಸಾಧ್ಯ. ಆ ಪ್ರಭಾವಿ ವ್ಯಕ್ತಿನೇ ಭ್ರಷ್ಟಾಚಾರದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಮಾಡೋದು ಸಿಕ್ಕಬಾರದು ಅಂತ PhD ಮಾಡುವಂತ ಸಿದ್ದರಾಮಯ್ಯನವರು ಮಾಡಿರೋ ಕುತಂತ್ರ ಇವತ್ತು 60-65 ಕೋಟಿ ರೂಪಾಯಿ ಆಸ್ತಿ ಕಂಡ್ರಿ ಅಂತ ಹೇಳುವಂತ ದುರಾಂಕಾರ ಬಹುಶಃ ಬೇರೆ ಯಾರಿಗೂ ಇಲ್ಲ. ಐವನ್ ಡಿಸೋಜಾ ಅಂತ ಹೇಳಿ ಏನೋ ರಾಜ್ಯಪಾಲರ ಇದಕ್ಕೆ ಮುತ್ಕಿ ಹಾಕ್ತೀವಿ ಅಂತ ಹೇಳುವಂತದಿದೆಯಲ್ಲ, ರಾಜ್ಯಪಾಲರ ಭವನಕ್ಕೆ ಮುತ್ಕಿ ಹಾಕ್ತೀನಿ ಬಾಂಗ್ಲಾ ರೀತಿ ಅಂತ ಹೇಳೋ ಜೊತೆಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಹಲ್ಲೆ ಆಯ್ತು, ಅದೇ ರೀತಿ ಇಲ್ಲೂ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿರ್ಬೋದು. ಈ ದುರಾಂಕಾರಿಗಳಿಗೆ ತಕ್ಕ ಉತ್ತರ ಹೇಳೋದಕ್ಕೆ ಇಡೀ ರಾಜ್ಯಾದ್ಯಂತ ನಡೀತಿರುವಂತ ಚಳುವಳಿ ಸ್ವಲ್ಪನಾರು ಮಾನ ಮರ್ಯಾದೆ ಇದ್ರೆ, ನಾಚಿಕೆ ಇದ್ರೆ, ಅಥವಾ ಮುಖ್ಯಮಂತ್ರಿ ಅನ್ನೋ ಸ್ಥಾನಕ್ಕೆ ಘನತೆ ಗೌರವ ಕೊಡಬೇಕು ಅನ್ನೋದಿದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದು ಸಾಬೀತು ಮಾಡಬೇಕು ನಾವು ಶುದ್ಧ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಒಬ್ಬ ಅಪ್ರಾಮಾಣಿಕ ಮತ್ತೆ ಅವನನ್ನ ಅಪ್ರಾಮಾಣಿಕನಿಗೆ ಅಧಿಕಾರ ಇದೆ, ಆ ಎಲ್ಲ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊತಿರುವಂತದ್ದು ಇವತ್ತು ನಮ್ಮ ಮುಂಭಾಗ ಇದೆ. ಹಾಗೇನೆ ಗೃಹ ಇಲಾಖೆಗೆ ಬಗ್ಗೆ ನಾನು ಒಂದು ಎಚ್ಚರಿಕೆ ಹೇಳ್ತೀನಿ. ನಾವ್ ಯಾರಾದ್ರೂ ಒಂದು ಮುಖ್ಯಮಂತ್ರಿಗೋ ಮತ್ತೊಬ್ಬರಿಗೋ ಅವ್ರ ಪ್ರತಿಭೆಗೆ ಕಡ್ಡಿಗಿರ್ತೀವಿ ಅಂದ್ರೆ ಬಂದು ಗಲಾಟೆ ಮಾಡಿ ನಿಲ್ಲಿಸ್ತಿದ್ರಿ, ಹಸಕ್ಕೆ ಬಿಡ್ತಿರ್ಲಿಲ್ಲ. ಇವತ್ತು ರಾಜ್ಯಪಾಲರಿಗೆ ಹಸ್ತಾ ಇದ್ರು ನಿಂತಿದ್ದೀರಿ. ಹಸುವಂತ ಸಂದರ್ಭದಲ್ಲಿ ಒಬ್ಬ ಅನಾಹುತ ಆಗಿದೆ. ಏನ್ ಕಾನೂನು ಏನ್ ಪರಮೇಶ್ವರ್ ಯಾವ ಮತ್ತೊಬ್ಬರ ಗೃಹ ಮಂತ್ರಿನೋ ಇವ್ರ ಕೈಲೇ ಕಾನೂನು ಇದೆಯಾ? ನಾನು ಹೇಳೋದಿಷ್ಟೇ, ನಾವು ಯಾರ ಇರ್ಬೋದು ಇರ್ದೇ ಇರ್ಬೋದು, ಸಂವಿಧಾನಬದ್ಧವಾಗಿ ಇರುವಂತ ಗೃಹ ಇಲಾಖೆಯ ಕಾನೂನಿಗೆ ಗೌರವ ಕೊಡುವಂತ ಕೆಲಸವನ್ನು ಮಾಡಬೇಕು. ಇಂಥ ಮುಖ್ಯಮಂತ್ರಿಗಳು ಬರ್ತಾರೆ ಹೋಯ್ತಾರೆ. ಸಂವಿಧಾನ ಶಾಶ್ವತ, ಆ ಶಾಶ್ವತಕ್ಕೆ ಗೌರವ ತರಬೇಕಾದ್ರೆ ಏನು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಪರಿಶುದ್ಧ ಅಂತ ಹೇಳಿ ಬರಬೇಕು. ಇಲ್ಲ ಅಂದ್ರೆ ಏನೀಗ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ಮುಖಂಡರಿದ್ದಾರೆ, ಇಂಥವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಡೀತಿರೋ ಚಳುವಳಿ ಜನ ಗೊಣಗಾಡ್ತಾ ಇದ್ದಾರೆ. ಗೊಣಗಾಟ ನಿಮ್ಮ ವಿರುದ್ಧ ಬಾಣ ಆಗುತ್ತೆ ಅನ್ನೋ ಎಚ್ಚರಿಕೆ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.